ನಮಸ್ಕಾರ. ಕರ್ನಾಟಕ ಕಾವ್ಯ ಶೈವಾಳ ಹುಟ್ಟುಹಬ್ಬ ಗಿಲ್ಲಿ ಕೊಟ್ಟ ಉಡುಗೊರೆ ಏನು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ನೋಡ್ರಿ, ಇವಾಗ ಗಿಲ್ಲಿ ಕಾವ್ಯ ಅಂತಕ್ಕಂಥ ಕ್ರೇಜ್ ಕರ್ನಾಟಕದೊಳಗೆ ಎಲ್ಲ ಕಡೆ ಇರ್ತಕ್ಕಂಥದ್ದು ವಿಚಾರ ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಅದ್ರ ಬಗ್ಗೆ ಪದೇ ಪದೇ ಹುಚ್ಚುಚ್ಚಾಕಾರ ಮಾತಾಡೋದು ಬೇಡ. ಮತ್ತು ಮುಂದಿನ ವಿಷಯಕ್ಕೆ ಬರ್ರಿ. ಏನಪ್ಪ ಅಂದ್ರೆ ಆಕೆ ಇವಾಗ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ. ಎಲ್ಲಿ ಹೋದರೂ ಕೂಡ ಗಿಲ್ಲಿ ಅಭಿಮಾನಿಗಳು ಮತ್ತು ಕಾವ್ಯಾಳ ಅಭಿಮಾನಿಗಳು ಎಲ್ಲಿ ಹೋದರೂ ಕೂಡ ಕೂಗು. ಗಿಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅಲ್ಲಿ ಕಾವು ಕಾವು ಅಂತ ಸೌಂಡ್ ಬರಕತ್ತೈತಿ. ಕಾವು ಎಲ್ಲಿ ಹೋಗ್ಕಾಳ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಸೌಂಡ್ ಬರಕತ್ತೈತಿ. ಅಂದ್ರೆ ಇಡೀ ಕರ್ನಾಟಕದೊಳಗೆ ಇವ್ರ ಕ್ರೇಜ್ ಮತ್ತೆ ಜಾಸ್ತಿ ಆಗಾಕತ್ತೈತಿ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿರಲಿ. ಇದರ ನಡುವೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿದ್ದ ಹೊಸದೊಂದು ಕ್ರೇಜನ್ನು ಹುಟ್ಟಾಕಿ ಬಿಡ್ತೀವಿ. ಹೊಸದೊಂದು ಅಭಿಮಾನಿ ಬಳಗವನ್ನು ಹೆಂಗೆ ಇರ್ತದ ಅಭಿಮಾನಿಗಳು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟು ಬಿಟ್ಟೈತಿ. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಗಿಲ್ಲಿ ಕಾವ್ಯಾಳ ಕ್ರೇಜ್ ಇರುವಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ RCB ಒಳಗೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶೆಟ್ಟಿ ಅವ್ರದ್ದು ಹೆಂಗೆ ನಡೆದೈತಿ ಕ್ರೇಜು, ಸೊ ಹಂಗೆ ಇವ್ರದ್ದು ಭಾಳ ಕ್ರೇಜ್ ಕರ್ನಾಟಕದೊಳಗೆ. ಅವ್ರದ್ದು ವರ್ಲ್ಡ್ ವೈಡ್ ಇದೆ, ಇವ್ರದ್ದು ಕರ್ನಾಟಕದೊಳಗೆ. ಮತ್ತು ಇವ್ರದ್ದು ಕೂಡ ನಮ್ಮ ಕರ್ನಾಟಕ ಜನ ಎಲ್ಲೆಲ್ಲಿ ಅದಾರ ಅಲ್ಲೆಲ್ಲ ಗೊತ್ತೈತಿ. ಆಮೇಲೆ ಕನ್ನಡ, ತೆಲುಗು, ತಮಿಳು ಇಲ್ಲೆಲ್ಲೂ ಕೂಡ ಸ್ವಲ್ಪ ಗಿಲ್ಲಿ ಬಗ್ಗೆ ಸದ್ದಾಗೈತದು, ಎಲ್ಲಿ ತೋರಿಸಿಲ್ಲ ಅಷ್ಟೇ. ಇದ್ರ ಬಗ್ಗೆ ವಿಚಾರ ಬಿಟ್ಟು ಬಿಡಮ್. ಈಗ ಇತ್ತೀಚೆಗೆ ನಿನ್ನೆ ತಾನೇ ಗಿಲ್ಲಿ ಕಾವ್ಯ ಅಥವಾ ಕಾವ್ಯ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಕಾವು ಶೈವ ಎನ್ನುವಂಥವ್ರು ಹುಟ್ಟುಹಬ್ಬ ಇತ್ತು. ಸೊ ಅಂದರೆ ಬರ್ತ್ಡೇ ಇತ್ತು. ಬರ್ತ್ಡೇ ನಿಮ್ಗೆ ಆಗಲೇ ಗೊತ್ತಿರುವಂಥ ವಿಚಾರ. ಈ ಬರ್ತ್ಡೇ ಹೆಂಗಪ್ಪ ಅಂತಂದ್ರೆ ನಮ್ಮ ಹುಡುಗರು ಎಷ್ಟು ಮನಸ್ಸಿಗೆ ತೊಗೊಂಡಾರ, ಗಿಲ್ಲಿ ಬರ್ತ್ಡೇನ ಹೆಂಗೆ ಎಷ್ಟು ಮನಸ್ಸಿಗೆ ತೊಗೊತಾರ, ಅಷ್ಟು ಕಾವು ಬರ್ತ್ಡೇ ಕೂಡ ಮನಸ್ಸಿಗೆ ತೊಗೊಂಡ್ಬಿಟ್ಟಾರ. ಆಕೆ ಎಲ್ಲೆದಾಳ ಅಲ್ಲಿಗೆ ಹೋಗಿ ಹೂನಾರ ಕೊಟ್ಟು ಕೇಕ್ ಕಟ್ ಮಾಡಿಸುವಂಥದ್ದು, ಆಕೆ ಎಲ್ಲೆದಾಳ ಅಲ್ಲಿಗೆ ಹೋಗಿ ಸನ್ಮಾನ ಮಾಡಾಕತ್ತಾರ. ಮತ್ತು ಜನ ಏನು ಹೋದರೂ ಕೂಡ ಗಿಲ್ಲಿ ಅಭಿಮಾನಿಗಳು, ಆಕೆ ಅಭಿಮಾನಿಗಳನ್ನು ಹೊರತುಪಡಿಸಿ ಗಿಲ್ಲಿ ಅಭಿಮಾನಿಗಳು ಕೂಡ ಎಲ್ಲ ಕಡೆಗೆ ಸ್ಟೇಟಸ್ ಸ್ಟೋರಿ ಹಾಕಿ ಇನ್ಸ್ಟಾಗ್ರಾಮಲ್ಲಿ ತಿವ್ದು ಎತ್ತಿ ಹೋಗೋದು ಮೇರಿಸಿ ಬಿಟ್ಟಾರ ಬರ್ತ್ಡೇ ದಿನ. ಮತ್ತು ಒಬ್ಬೊಬ್ಬರು ಕಮೆಂಟ್ ಮಾಡ್ಯಾರ ಅತ್ತಿಗೆಗೆ ಹುಟ್ಟುಹಬ್ಬದ ಶುಭಾಶಯಗಳಂತ. ಅಂದ ಗಿಲ್ಲಿಯನ್ನು ಸ್ವಂತ ಅಣ್ಣನ ರೀತಿ ಇವರು ತೊಗೊಂಡ್ಬಿಟ್ಟಾರ ಮನಸ್ಸಿಗೆ. ಅಭಿಮಾನ ಅಪರಿಮಿತವಾಗಿರುವಂಥ ಅಭಿಮಾನ ಬೆಳೆದ್ಬಿಟ್ಟದ ಗಿಲ್ಲಿ ಮ್ಯಾಗ. ಆ ಅಭಿಮಾನ ಕಾವೋಳ ಮೇಲೆ ಸಮೇತ ತೋರ್ಸಕಚ್ಚಾರ ಜನ. ಏನು ಅದೃಷ್ಟ ಮಾಡ್ಯಾಳ ಕಾವು, ಅಬಾಬಾಬಾಬಾಬಾ. ಇನ್ನು ಗಿಲ್ಲಿಗೆ ನಿಜವಾಗ್ಲೂ ಧರ್ಮಪತ್ನಿ ಆದ್ಲಪ್ಪ ಅಂತಾನೆ ಹೆಂಗೆ ಇರ್ಬಾಡಿನ ಕ್ರೇಜ್. ಇವತ್ತು ನೋಡ್ರಿ ಕರ್ನಾಟಕದೊಳಗೆ ಯಶ್, ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವ್ರ ಕ್ರೇಜ್ ಹೆಂಗೈತಿ. ಇಬ್ರಿಗೂ ಕೂಡ ಅಷ್ಟೇ ಕ್ರೇಜ್ ಐತಿ. ಇಬ್ಬರು ಒಳ್ಳೆ ನಟರು. ಸೊ ಹಂಗೆ ಇವರು ಕೂಡ ಬಿಗ್ ಬಾಸ್ ಸೀಸನ್ 12 ಜೋಡಿಯಾಗಿ ಕಾಲಿಟ್ಟರು. ಹೊರಗಡೆ ಬಂದರೂ ಕೂಡ ಜೋಡಿಯ ಕದರ್ ಕಡಿಮೆ ಆಗಿಲ್ಲ. ಇವ್ರು ಎಲ್ಲಿ ಹೋದ್ರು ಕೂಡ ಇವರಿಬ್ಬರು ಫ್ಯಾನ್ಸು ಒಬ್ಬರನ್ನೊಬ್ಬರು ಹೆಸರು ಕೂಗಕತ್ತಾರ. ಸೊ ಅಷ್ಟರ ಮಟ್ಟಿಗೆ ಇವರಿಬ್ಬರು ಕ್ರೇಜ್ ಬೆಳೆದಿರುವಂಥ ಸತ್ಯವಾದ ಮಾತು. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಆಕೆಗೆ ಇವತ್ತು ಎಲ್ಲರೂ ಕೂಡ ಗಿಲ್ಲಿ ಜೊತೆಗಿರುವಂಥ ಫೋಟೋಗಳನ್ನೇ ಗಿಫ್ಟ್ ಕೊಟ್ಟಾರ. ಇದು ಭಾಳ ದೊಡ್ಡ ವಿಚಾರ. ಯಾಕಪ್ಪ ಅಂದ್ರೆ ಆಕೆ ಕೂಡ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತದ, ಬಿಗ್ ಬಾಸ್ ಸೀಸನ್ ಮನೆಯೊಳಗೆ ಒಂದು ಸ್ವಲ್ಪ ಕೋಪ ತೋರಿಸಿದ್ಲು ಅವಾಗ ಗಿಲ್ಲಿ ಮ್ಯಾಗ. ಅವ್ನು ಮಾಡುವಂಥ ಚಾಷ್ಟೆಗೆ, ಅವ್ನು ಮಾಡುವಂಥ ಕಾಮಿಡಿಗೆ ಒಂದು ಸ್ವಲ್ಪ ಕಿರಿಕಿರಿ ಆದ, ಜಾಸ್ತಿ ಇರಿಟೇಷನ್ ಆದಾಗ ಸಿಟ್ಟಿಲ್ಲಿ ನೋಡ್ತಿದ್ದಿಲ್ಲ, ಬೈತಿದ್ಲು. ಆಕೆಗೆ ವ್ಯಕ್ತಿತ್ವದ ರಾಣಿ ಅಂತ ಕೂಡ ಕರಿತೀವಿ ನಾವು. ಬಟ್ ಈಗ ಹೊರಗಡೆ ಬಂದ ಮಗ ಗಿಲ್ಲಿ ಜೊತೆ ಇರುವಂಥ ಫೋಟೋ ಕೊಟ್ಟರು ಅದೇ ಸ್ಮೈಲ್ ಕೊಡ್ತಾಳೆ, ಒಬ್ಬಕ್ಕಿದ ಕೊಟ್ಟರು ಅದೇ ಸ್ಮೈಲ್ ಕೊಡ್ತಾಳೆ. ಎಲ್ಲಿ ಹೋದ್ರೂ ಏನೋ ಒಂದು ಗಿಲ್ಲಿ ಮೇಲೆ ಪ್ರೀತಿ ಒಲವು ಆಗೈತೇನಂತ ನನಗೆ ಅನ್ಸಾಕತ್ತೈತಿ. ಸೊ ಅದರ ಬಗ್ಗೆ ನಿಮಗೇನು ಅನ್ಸಾಕತ್ತೈತಿ? ಒಟ್ಟಾರೆಯಾಗಿ ಇವರಿಬ್ಬರ ಸ್ನೇಹ ಭಾಳ ದೊಡ್ಡ ಮಟ್ಟಿಗೆ ಹೆಸರಾಗಿರುವಂಥದ್ದು. ಈಗ ಗಿಲ್ಲಿಗೆ ಅಲ್ಲ ಕಾವುಗೆ ಗಿಲ್ಲಿ ಏನು ಗಿಫ್ಟ್ ಕೊಟ್ಟ? ಏನೂ ಗಿಫ್ಟ್ ಕೊಟ್ಟಿಲ್ಲ. ವಿಶ್ ಮಾಡ್ಯಾನಂತ, ವಾಟ್ಸಪ್ ಒಳಗೆ ವಿಶ್ ಮಾಡ್ಯಾನಂತ. ಅಲ್ಲಿ ಯಾವುದೋ ಒಂದು ಸೀರಿಯಸ್ ಅಂತ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಸೊ ಅಲ್ಲಿ ಕೇಳ್ತಾರೆ ಅಭಿಮಾನಿಗಳು, ಮೇಡಮ್ ಇವ್ರು ಇವತ್ತು ನಿಮ್ಮ ಹುಟ್ಟುಹಬ್ಬ ಐತೆ, ಸೊ ಹಂಗಾಗಿ ಗಿಲ್ಲಿ ಅವ್ರು ವಿಶ್ ಮಾಡಿದ್ರೆ ಇಲ್ಲ ವಿಶ್ ಮಾಡಿದ್ರು ಅಂತ. ಏನು ಗಿಫ್ಟ್ ಕೊಟ್ಟರು? ಏನು ಗಿಫ್ಟ್ ಕೊಟ್ಟಿಲ್ಲ. ನೀವಿರುವಂಥ ಜನಸಾಗರವೇ ಗಿಫ್ಟು. ನೀವು ನನ್ನನ್ನು ಇಷ್ಟೆಲ್ಲ ಮೆಚ್ಚಬೇಕಂದ್ರೆ ನೀವೇ ಕಾರಣ, ಗಿಲ್ಲಿ ಕಾರಣ, ನಿಮ್ಮ ಜೊತೆ ಗಿಲ್ಲಿ ಕಾರಣ. ಸೊ ಹಂಗೆ ಅವನ ಜೊತೆಗೆ ನಾನು ಪ್ರಾಮಾಣಿಕವಾದಂಥ ಸ್ನೇಹ ಮಾಡಿರೋದ್ರಿಂದ ನೀವೆಲ್ಲರೂ ಕೂಡ ಸಿಕ್ಕ್ರಿ, ಅಥವಾ ನಿಮ್ಮ ಪ್ರೀತಿ ಸಿಗ್ತಾ ಇದೆ, ನಿಮ್ಮ ಅಭಿಮಾನ ಸಿಗ್ತಾ ಇದೆ ಅಂತ ಆಕೆ ಕೂಡ ಹೇಳಿದ್ಲು. ಸೊ ಹಂಗೆ ಆಕೆಗೆ ವ್ಯಕ್ತಿತ್ವದ ರಾಣಿ ಅಂತೇಳಿ ಕರಿತೀವಿ. ಇವತ್ತು ಆಕೆ ಗಿಲ್ಲಿ ವಿಶ್ ಮಾಡ್ಯಾನ. ನಾನು ಹೇಳ್ತಕ್ಕಂಥದ್ದು ಏನಪ್ಪ, ಅವನು ಉಡುಗೊರೆ ದೊಡ್ಡದಲ್ಲ, ಅವನ ಜೊತೆಗೆ ಇರುವಂಥ ಸ್ನೇಹ ಭಾಳ ದೊಡ್ಡದು. ಯಾಕಪ್ಪ ಅಂತಂದ್ರೆ ನೋಡ್ರಿ, ಈಗ ನಾವು ಎಲ್ಲೋ ಗಿಲ್ಲೆದನ್ನು ನಾವು ಇಲ್ಲೇ ಇದೀವಿ, ಬಟ್ ಒಂದು ಫೋಟೋ ತಗೊಂಡ್ರೆ ಸಾಕು ಎತ್ತಿ ಮೇರಿಸಿ ಒಗೆದು ಬಿಡ್ತು ಹೊತ್ತಾಗ. ಅಂದ್ರೆ ಒಂದು ಫೋಟೋ ಅಷ್ಟರ ಮಟ್ಟಿಗೆ. ಅಂದ್ರೆ ನೀವು ಬರೀ ನಾವು ಫೋಟೋಕ್ಕೆ ಇಷ್ಟು ಖುಷಿ ಪಡ್ತೀವಿ, ಇಡೀ ಕರ್ನಾಟಕದ ಜನತೆ ಮೆಚ್ಚಿರುವಂಥ ಅವನ ಬಗ್ಗೆ ನಿಮಗೆ ಸ್ನೇಹ ಐತಲ್ಲ, ಅಪರಿಮಿತವಾದಂಥ ಸ್ನೇಹ, ಪ್ರಾಮಾಣಿಕವಾದಂಥ ಸ್ನೇಹ, ಹತ್ತಿರದಂಥ ಸ್ನೇಹ ಐತಲ್ಲ, ಅದು ಭಾಳ ದೊಡ್ಡ ವಿಚಾರ. ಸೊ ಹಾಗೆ ಆ ಸ್ನೇಹ ನಿಮಗೆ ದೊಡ್ಡ ಉಡುಗೊರೆ. ಅವನು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದ ಗೊತ್ತೈತಿಲ್ಲ ನಿಮಗೆ. ಸೊ ಉಡುಗೊರೆ ಎಲ್ಲ ಯಾರೋ ಕೇಳೋಕೆ ಹೋಗ್ಬೇಡ್ರಿ. ಅಭಿಮಾನಿಗಳಾಗಿರಲಿ, ಇನ್ನೊಬ್ಬರಾಗಿರಲಿ ಯಾರೋ ಉಡುಗೊರೆ ಕೇಳೋಕೆ ಹೋಗ್ಬೇಡ್ರಿ. ಆತನ ಜೊತೆಗಿರುವಂಥ ಪ್ರಾಮಾಣಿಕ ಸ್ನೇಹವೇ ದೊಡ್ಡ ಉಡುಗೊರೆ. ಈಗಂತೂ ಜಿಮ್ ಒಳಗೆ ಮತ್ತೆ ಫುಲ್ಲು ಟ್ರೈನಿಂಗ್ ತೊಗೊಳಕತ್ತಾನ. 5 ಗಂಟೆಗೆ ಎದ್ದಾನಂತ, 5 ಗಂಟೆಗೆ ಎದ್ದು ಜಿಮ್ ಮಾಡಕತ್ತಾನಂತೆ. ಏನು ಹೀರೋ ಆಗ್ಯಾನೋ, ಏನು ವಿಲನ್ ಆಗ್ಯಾನೋ, ಏನು ದೊಡ್ಡ ಸ್ಟಾರ್ ಆಗಕತ್ತಾನೋ ಒಂದು ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಕಮಿಡಿಯನ್ಸಿಗೆ ಜಿಮ್ ಮಾಡುವಂಥದ್ದು ಅವಶ್ಯಕತೆ ಇರಂಗಿಲ್ಲ. ಅವ್ರು ಹೆಂಗಿರ್ತಾರೆ ಹಂಗೆ ಬಂದು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿಬಿಟ್ರೆ ಮುಗಿದೋದು ಕತೆ, ಎತ್ತೆಬಿಸಿ ಒಗಸು ಮೇರಿಸಿಬಿಡ್ತಾರೆ ಅತ್ತಾಗ. ಸೊ ಹಂಗಾಗಿ ಆತ ಜಿಮ್ ಮಾಡಕತ್ತಾನಂದ್ರೆ ಹೀರೋ ಆಗ್ಯಾನಂತಾನೆ ಕನ್ಫರ್ಮೇಷನ್. ಇದ್ರ ಬಗ್ಗೆ ಬೇಡ ಚರ್ಚೆ ಬೇಡ.
ಮತ್ತು ಅದಾದ ನಂತರ ಕಾವ್ಯ ಅವರಿಗೆ ಫೋಟೋ ಶೂಟ್ ಮಾಡ್ಕೊತ ಅಲ್ಲೆಲ್ಲ ಅಡ್ಡಾಡ್ತಿದ್ರು. ಎಲ್ಲಿ ಹೋದ್ರು ಕೂಡ ಗಿಲ್ಲಿ ಅಭಿಮಾನಿ ಹೆಂಗಪ್ಪ ಅಂತಂದ್ರೆ ನಮ್ಮ ಹುಡುಗರಿಗೆ ಏನು ವಿಷಯ ಈ ಗಿಲ್ಲಿ ಏನು ಅಪ್ಡೇಟ್ ಕೊಡ್ತಾನೆ ಅಂತ ಕಾಯಕ್ಕೆ ಹಚ್ಚಿದ್ರು. ಬಟ್ ಗಿಲ್ಲಿ ಯಾವುದನ್ನು ಕೂಡ ಸ್ಟೋರಿ ಹಾಕಿಲ್ಲ, ಸ್ಟೇಟಸ್ ಹಾಕಿಲ್ಲ, ಎಲ್ಲೂ ಕೂಡ ವಿಶ್ ಮಾಡಿರುವಂಥ ವಿಷಯ ತಿಳಿದು ಬಂದಿರೋ ತೋರಿಸ್ತಿದ್ದೆ. ಬಟ್ ಆತ ಯಾಕೆ ಬ್ಯುಸಿ ಇದಾನೋ ಏನೋ ಗೊತ್ತಿಲ್ಲ, ಅಥವಾ ಆತನಿಗೇನೋ ಈಗ ಒಡ್ಯಾಡಿ ಟೈರ್ಡ್ ಆಗಿಬಿಟ್ಟಿರ್ತಾನೆ ಮನುಷ್ಯ. ದಣಕನ್ ಏನು ಮಾತಾಡ್ತಿದ್ದೆ ಹೇಳಿ. ಒಳ್ಳೆ ಸ್ನೇಹಿತರಂದ್ರೆ ವಿಶ್ ಮಾಡಿದ್ರು ಸ್ನೇಹಿತ ಬೇಕು, ವಿಶ್ ಮಾಡಿಲ್ಲ ಅಂದ್ರೆ ಸ್ನೇಹಿತ ಬೇಕು, ಜಗಳ ಆಡಿದ್ರು ಸ್ನೇಹ ಬೇಕು, ಜಗಳ ಆಡಿಲ್ಲ ಅಂದ್ರೆ ಸ್ನೇಹಿತ ಬೇಕು. ಅದಕ್ಕಂತ ನಿಜವಾದ ಸ್ನೇಹ ಅಂತ. ವಿಶ್ ಮಾಡಿದ್ರೆ ಅಷ್ಟೇ ಸ್ನೇಹಿತ, ವಿಶ್ ಮಾಡಲು ಅಂದ್ರೆ ಸ್ನೇಹಿತ ಅಲ್ಲ. ಇವು ವಿರೋಧಗಳಿರ್ತಾವೆ, ಇಂಥವು ಮಾಡ್ತಿರ್ತಾವೆ. ಯಾಕೆ ವಿಶ್ ಮಾಡಿಲ್ಲ, ಗಿಲಿ ಕಾವು ಅಷ್ಟು ಸ್ನೇಹ ಒಳ್ಳೇದಾಗಿತ್ತಪ್ಪ ಯಾಕೆ ವಿಶ್ ಮಾಡಿಲ್ಲ, ಹಂಗಾತೆ ಟಿಂಗಾತೆ ಟುಸ್ಕಾತೆ ಅಂತ ಮಾತಾಡ್ತಿರ್ತಾವೆ. ಇವ್ರ ಬಗ್ಗೆ ಚರ್ಚೆ ಬೇಡ. ಒಟ್ಟಾರೆಯಾಗಿ ಏನಪ್ಪ ಇವರಿಬ್ಬರ ಸ್ನೇಹ ಭಾಳ ಒಳ್ಳೇದಾಗಿರ್ತಕ್ಕಂಥ ಸ್ನೇಹ. ಇವರಿಬ್ಬರ ಸ್ನೇಹ ಪ್ರೀತಿಗೆ ತಿರುಗಿ ಕರ್ನಾಟಕದ ಜನತೆ ಮುಂದೆ ನವ ಜೋಡಿಗಳಾಗಿ ಬರಲ್ಲ ಅಂತಕ್ಕಂಥದ್ದು ನನ್ನ ಆರೈಕೆ. ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಜೋಡಿ ಇವತ್ತು ಎಲ್ಲೂ ಹೋದ್ರೂ ಕೂಡ ಫುಲ್ ಫೇಮಸ್. ಆ ರಾಧಿಕಾ ಪಂಡಿತ್ ಸಿಕ್ಕ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಲಕ್ ಇನ್ನೂ ಬದಲಾಯ್ತಂತ. ಸೊ ಹಂಗೆ ಈಕಿ ಕಾವು ಸಿಕ್ಕ ಮೇಲೆ ಗಿಲ್ಲಿ ಲಕ್ಕನು ಬದಲಾಗ್ಬೋದೇನೋ, ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಸಿಗಲಿ ಅಂಥದ್ದು ನಮ್ಮ ಆರೈಕೆ. ಮತ್ತು ಆಕೆ ಗಿಲ್ಲಿ ಪರವಾಗಿ, ಗಿಲ್ಲಿ ಅಭಿಮಾನಿಗಳ ಪರವಾಗಿ, ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಕಾವು ಅವರಿಗೆ ಅಥವಾ ಕಾವ್ಯ ಶೈವ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದುದ್ದಕ್ಕೂ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ದೊರಕಲಿ. ಮತ್ತು ನಿಮ್ಮ ಮತ್ತು ಗಿಲ್ಲಿಯ ಸ್ನೇಹ ಸದಾ ಇದೇ ರೀತಿಯಾಗಿರಲಿ. ಇಬ್ಬರ ಸ್ನೇಹ ಪ್ರಾಮಾಣಿಕವಾದಂಥ ಸ್ನೇಹ. ಇಬ್ಬರು ಕೂಡ ಹೀಗೆ ಬೆಳೀತಾ ಇರ್ರಿ, ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರಿ. ಅದಾದ ನಂತರ ಈಗ ಗಿಲ್ಲಿ ಕಾವು ಸ್ನೇಹ ಈ ಥರ ಇರೋದ್ರಿಂದ ಆ ಗಿಲ್ಲಿಯನ್ನು ಎಲ್ಲ ಯಾರ್ಯಾರು ಪ್ರೀತಿಸ್ತಾರೋ, ಯಾರ್ಯಾರು ಅಭಿಮಾನಿಸ್ತಾರೋ ಅವರೆಲ್ಲರೂ ಕೂಡ ಕಾವ್ಯಾಳಿಗೆ ಗಿಫ್ಟನ್ನು ಕೊಟ್ಟರೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಸೊ ನೀವು ಕೂಡ ಈ ಫೋಟೋದಲ್ಲಿ ನೋಡ್ಬೋದು. ಅದಾದ ನಂತರ ಕದರ್ ಕಾವ್ಯ ಎನ್ನುವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ಯಾರಂತ. ಗಿಲ್ಲಿ ಬಗ್ಗೆ ಸಾಂಗ್ ಕೇಳಿದ್ವಿ ನಾವು. ಆಕೆ ಹುಟ್ಟುಹಬ್ಬ ಇರುವಂಥ ಸಂದರ್ಭಕ್ಕೋಸ್ಕರ ಅಥವಾ ಆ ಶುಭಾಶಯವನ್ನು ತಿಳಿಸೋದಕ್ಕೋಸ್ಕರ ಅಭಿಮಾನಿಗಳು ಕದರ್ ಕಾವ್ಯ ಎನ್ನುವಂಥ ಒಂದು ಹಾಡನ್ನು ಬಿಡುಗಡೆ ಮಾಡ್ಯಾರಂತ. ಅದ್ಭುತವಾಗಿತ್ತು ಅದು ಹಾಡು ಕೂಡ ನೋಡಿದೆ ನಾನು. ಒಳ್ಳೊಳ್ಳೆ ಲಿರಿಕ್ಸ್ ಬರ್ದಾರೆ. ಸೊ ಈಕೆ ಕೂಡ ಒಂದು ಮಟ್ಟಿಗೆ ಬೆಳೀತಾ ಇದ್ದಾಳೆ ಎನ್ನುವಂಥದ್ದನ್ನು ನಾನು ಹೇಳ್ಬೋದು. ಸೊ ಹಾಗಾಗಿ ಮತ್ತೊಮ್ಮೆ ಕಾವ್ಯ ಶೈವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರಿಸ್ತಾ ಹೇಳ್ತಾ, ಗಿಲ್ಲಿ ಮತ್ತು ನಿಮ್ಮ ಸ್ನೇಹ ಇದೇ ರೀತಿಯಾಗಿ ಮುಂದುವರಿತಿರಲಿ. ನೋಡ್ರಿ, ಮನಸ್ಸು ಒಂದು ಸ್ವಲ್ಪ ಬದಲಾಯಿಸ್ರಿ. ಈಗೀಗ ಬದಲಾಗಿತ್ತು ಅನ್ಸಾಕತ್ತೈತಿ. ಬಿಗ್ ಬಾಸ್ ಒಳಗೆ ಒಂದು ಸ್ವಲ್ಪ ಸಿಟ್ ಮಾಡ್ಕೋತಿದ್ರಿ. ಈಗ ಗಿಲ್ಲಿಯ ಅಭಿಮಾನವನ್ನು ನೋಡಿ, ಗಿಲ್ಲಿ ಕ್ರೇಜ್ ನೋಡಿ ಒಂದಷ್ಟು ಮನಸ್ಸಿನೊಳಗೆ ಬೇರೆ ಬೇರೆ ಹೊಂಟದ. ಹೋಗಲಿ, ಪ್ರೀತಿ ಹೊರಗಡೆ ಬರಲಿ, ಇಬ್ಬರು ನವ ಜೋಡಿಗಳಾಗಿ ಬರ್ರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.